ವರ್ಣಾಶ್ರಮ ಪದ್ಧತಿಯನ್ನು ಒಪ್ಪೋದಿಲ್ಲ. ವರ್ಣಾಶ್ರಮ ಅಂದ್ರೆ ಏನು ಗೊತ್ತಿದ್ದಾನೆ? ಇದು ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಅಂತಾರೆ ಅದಕ್ಕೆ. ಏನು ಲ್ಯಾಡರ್ ಟೈಪ್ ಆಫ್ ಅಂದ್ರೆ ಏನು? ಶ್ರೇಣೀಕೃತ ಸಮಾಜ. ಹೆಂಗ? ಈಗ ಶೂದ್ರದನು ಈ ದೇಶದ ಒಂದು ದುರ್ದೈವ ಏನು ಗೊತ್ತೇನ್ರಿ? ಯಾರು ಹೊಲದಲ್ಲಿ ಕಷ್ಟಪಟ್ಟು ದುಡಿತಾರ, ಬೆವರು ಸುರಿಸ್ತಾರ, ಎಲ್ಲರಿಗೂ ಅನ್ನದಾತ ಆಗಿರ್ತಕ್ಕಂಥ ರೈತ ಶೂದ್ರ. ಈ ಪ್ರೊಫೆಸರ್ ಇಲ್ಲಿದ್ರೆ ನಡೀತತೆ, ಈ ವಕೀಲರು ಇಲ್ಲಿದ್ರೆ ನಡೀತದ, ಈ ಡಾಕ್ಟರ್ ಇಲ್ಲಿದ್ರೆ ನಡೀತದ, ನಮ್ಮಂತ ಸ್ವಾಮಿಗಳು ಇಲ್ಲಿದ್ರೆ ನಡೀತದಲ್ರಿ, ನಿಮ್ಮಂತ ರಾಜಕಾರಣಿಗಳು ಇಲ್ಲದಿದ್ರು ನಡೀತೈತಿ. ತಿಳಿತಾ? ಈ ಯಾರು ಇಲ್ದ್ರು ನಡೀತತಿ ಜಗತ್ನೊಳಗ. ಆದ್ರೆ ರೈತ ಇಲ್ದಿದ್ರೆ ನಡೆಯೋದಿಲ್ಲ. ಬ್ಯಾಂಕ್ ಮ್ಯಾನೇಜರ್ ಇರ್ತಾರೆ, ನೋಟ್ ಕಡ್ಕೊಂಡ್ ತಿಂತಾರೇನ ಅವರು? ಅವ್ರಿಗೂ ಆಹಾರ ಕೊಡುವವನು ಯಾರು? ರೈತ. ಆದ್ದರಿಂದ ರೈತ ಎಲ್ಲರ ರಾಷ್ಟ್ರದ ಬೆನ್ನೆಲುಬಾಗಿರ್ತಕ್ಕಂಥವನು, ಎಲ್ಲರಿಗೂ ಉಪಜೀವನವನ್ನು ಕೊಡ್ಲಿಕ್ಕೆ ಅನ್ನ ಕೊಡ್ತಕ್ಕಂಥ ಮಹಾದಾತ, ಅನ್ನದಾತ ರೈತನೇನ ಮಾಡಿದ್ರು ಶೂದ್ರ ಅಂತ ಕಂಡ್ರು. ಯಾರು ಕಂಡ್ರು? ನಾವಲ್ಲ. ಈ ಲ್ಯಾಡರ್ ಟೈಪ್ ಆಫ್ ಸೊಸೈಟಿ ಕಟ್ಟಿರ್ತಕ್ಕಂಥ ವರ್ಣಾಶ್ರಮಿಗಳು. ಆಮೇಲೆ ಇವನ್ ಮೇಲೆ ಒಬ್ಬದನವ, ಯಾರೋ ನೆರಳ ಕೂತ ವ್ಯಾಪಾರ ಮಾಡ್ತಾನೆ ನೋಡ್ರಿ, ತಗೊಳ್ಳೋದು 5 ಪಾವಶರು, ಕುಡಿದು 3 ಪಾವಶರು ಮಾಡ್ತಾನಲ್ಲ, ಆ ಒಬ್ಬ ವೈಶ್ಯ ಏನದನ, ಇವನ್ ಮೇಲೆ ಕೂತಾನ. ಯಾರ ಮೇಲೆ ಕೂತಾನ? ರೈತನ ಮೇಲೆ ಕೂತಾನ. ಈ ವೈಶ್ಯನ ಮೇಲೆ ಇನ್ನೊಬ್ಬ ಕೂತಾನ. ಯಾವ? ಕ್ಷತ್ರಿಯ. ಅವನೇನ್ ಕೆಲಸಪ್ಪ ಅಂದ್ರೆ ಯಾವಾಗಲೂ ಯುದ್ಧ ನಡೆದಾಗ ಯಾರನ್ನೋ ಯುದ್ಧಕ್ಕೆ ಕಳಿಸಿ ತಾನು ಮಾತ್ರ ಇದ್ರೊಳಗ ರಾಜವೈಭವದಲ್ಲಿ ಇರ್ತಕ್ಕಂಥ ರಂಗಮಂಟಪದಲ್ಲಿ ಮಜಾ ಮೋಜು ಮಾಡ್ಕೊತಿರ್ತಕ್ಕಂಥ ವಿಲಾಸದಲ್ಲಿ ಕಾಡ್ತಕ್ಕಂಥ ಈ ರಾಜರದಾರಲ್ಲ, ಇವರೇನೋ ಅವ್ರಿಗಿಂತೂ ಶ್ರೇಷ್ಠ. ಇವರು ಏನೋ ಪ್ರಸಂಗ ಬಂದ್ರೆ ಬೀಳ್ಳು ಬಾಣ ತಗೊಂಡು ಹೊಡೆಯವರು ಯಾವಾಗಾರ ಒಮ್ಮೆ. ಇಲ್ಲಾಂದ್ರೆ ಯಾರ್ಯಾರೋ ಸಾಯ್ಬೇಕು, ಯಾರ ಹೆಂಡತಿನ ಬಿಡಿಸ್ಕೊಂಡು ಯಾರ್ಯಾರೋ ಸಾಯ್ತಕ್ಕಂಥ ಈ ಪದ್ಧತಿ ಇತ್ತು. ಆದ್ರಿಂದ ಇವ ಕ್ಷತ್ರಿಯ, ಅವನ ಮೇಲ್ಕಿಂತಲೂ ಇವನು ಹೆಗಲ ಮೇಲೆ ಒಬ್ಬ ಕೂತಾನ. ಅವ ಅಂತಂದ್ರೆ ಎಲ್ಲಕ್ಕಿಂತ ಶ್ರೇಷ್ಠವ. ಅವೇನಂದ್ರೆ ಈ ಗಂಟಿ ಹೊಡಿತಕ್ಕಂಥ ಪೂಜಾರಿ. ತಿಳಿತ? ಈ 4 ಜನ ಯಾರ ಮೇಲೆ ಕೂತಾರ ಅಂತಂದ್ರೆ ಅಸ್ಪೃಶ್ಯ ಮೇಲೆ ಕೂತಾರ. ಆ ಅಸ್ಪೃಶ್ಯ ಇವ್ರು 4 ಮಂದಿ ಭಾರ ತಳೆಯೋದು ಬಾಕಬರ್ಲೆ ಬಿದ್ದುಬಿಟ್ಟ. ತಿಳಿತ? ಇದಕ್ಕೇನಂತಾರಂದ್ರೆ ಶ್ರೇಣೀಕೃತ ಸಮಾಜ ಅಂತ ಹೇಳ್ತಾರೆ. ಹೌದಾ? ಲ್ಯಾಡರ್ ಟೈಪ್ ಆಫ್ ಸೊಸೈಟಿ. ಬಸವಣ್ಣನವರು ಲ್ಯಾಡರ್ ಟೈಪ್ ಆಫ್ ಸೊಸೈಟಿಯನ್ನು ಹೊಡೆದು ಹಾಕಿ ಹಾರಿಜೆಂಟಲ್ ಟೈಪ್ ಆಫ್ ಸೊಸೈಟಿ ಕಟ್ಟಿದ್ರು. ಗೊತ್ತಾಯ್ತಾ? ಅಂದ್ರೆ ಭುಜಕ್ಕೆ ಭುಜ ಕೊಟ್ಟು ಎಲ್ಲರೂ ಸಮಾನರಾಗಿ, ಎಲ್ಲರ ಲೇಸಿಗಾಗಿ ಎಲ್ಲರೂ ಸುಖ ಪಡಬೇಕು ಅನ್ನುವಂಥ ಒಂದು ತತ್ವವನ್ನ, ಒಂದು ಸಿದ್ಧಾಂತವನ್ನು ಹೇಳ್ತಾರೆ. ಅದು ಅತೀವರ್ಣಾಶ್ರಮ ಶಾಸ್ತ್ರ. ಅದಕ್ಕಾಗಿ ನಮ್ಮದೇ ಆದಂಥ ಒಂದು ಸ್ವತಂತ್ರವಾದ ಸಮಾಜಶಾಸ್ತ್ರ ಅದ, ನಮ್ಮದೇ ಆದ ನೀತಿ ಶಾಸ್ತ್ರ ಐತಿ. ಕೆಲವು ನೀತಿ ಏನದ ಗೊತ್ತೇನು? ಮನುಷ್ಯರನ್ನ ಮಾತ್ರ ಕೊಲ್ಲಬಾರ್ದು, ಮನುಷ್ಯರಿಗೆ ಏನು ಮಾಡಬಾರ್ದು. ಆದ್ರೆ ಪ್ರಾಣಿಗಳನ್ನ ಕೊಲ್ಲಬಹುದು, ಮೆಲ್ಲಬಹುದು. ನಮ್ಮಪ್ಪ ಬಸವಣ್ಣ ಏನ್ ಹೇಳ್ತಾನೆ? ಕೊಲ್ಲೆನಯ್ಯ ಮೆಲ್ಲೆನಯ್ಯ. ನಾವು ಕೊಲ್ಲಂಗೂ ಇಲ್ಲ, ಮೆಲ್ಲಂಗೂ ಇಲ್ಲ. ಕೊಲ್ಲಬೇಕಾದ್ರೆ ಮೆಲ್ಬೇಕಾಕತ್ತೆ, ಮೆಲ್ಬೇಕಾದ್ರೆ ಯಾರು ಕೊಲ್ಲಬೇಕಾಕತ್ತೆ. ಅದಕ್ಕಾಗಿ ಕೊಲ್ಲುವ ಮೆಲ್ಲುವ ಧರ್ಮ ಅಲ್ಲ, ಸಕಲ ಜೀವಾತ್ಮರಿಗೆ ಲೇಸ ಬಯಸ್ತಕ್ಕಂಥ ಇದು ವಿಶ್ವ ನೀತಿಯನ್ನು ಹೇಳತಕ್ಕಂಥ ಒಂದು ಬರೇ ಪ್ರಾಣಿದಯೋ ನೀತಿಯನ್ನು ಹೇಳತಕ್ಕಂಥ ಒಂದು ನೀತಿ ಶಾಸ್ತ್ರವನ್ನು ಹೇಳ್ತಾರೆ. ಆಮೇಲೆ ನಮ್ಮದೇ ಆಗಿರ್ತಕ್ಕಂಥ ಒಂದು ಅರ್ಥಶಾಸ್ತ್ರ. ನಮ್ಮ ಅರ್ಥಶಾಸ್ತ್ರದ ಮುಖ್ಯ ಜೀವಾಳ ಅಂದ್ರೆ ಒಂದು ಕಾಯಕ, ಒಂದು ದಾಸವ. ಕಾಯಕ ಅಂದ್ರೆ ತೇರೆ